ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಅದೇ ಧ್ಯೇಯ ವಾಕ್ಯ. ಜನರ ಅಭಿಪ್ರಾಯಕ್ಕೆ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಒಂದು ಮುಕ್ತ ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಬಹುದು. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿ ಕಾವು ಒಂದ್ ಕಡೆ ಆದರೆ ಉತ್ತರದಲ್ಲಿ ಹಸಿಬರದ ಬಿಸಿ. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕಿದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಎಲ್ಲವನ್ನೂ ಕೂಡ ನೀವು ಕರೆ ಮಾಡಿ ಮಾತನಾಡಬಹುದು. ವಾಟ್ಸ್ಆಪ್ ನಂಬರ್ ಇದೆ, ಅದಕ್ಕೆ ಒಂದು 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಕ್ಸ್ ಖಾತೆಯ ಲಿಂಕ್ ಕೂಡ ಇದೆ, ಅಲ್ಲೂ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ನೋಡಿ, ನಾವು ದಕ್ಷಿಣ, ಉತ್ತರ, ಪಶ್ಚಿಮ, ಪೂರ್ವ ಕರ್ನಾಟಕದ 4 ದಿಕ್ಕುಗಳಲ್ಲೂ ಕೂಡ ರೈತರ ಸಮಸ್ಯೆಯನ್ನ, ಜನರ ಸಮಸ್ಯೆಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾನೆ ಇರುತ್ತೆ. ಸೊ ಅದೇ ರೀತಿ ಇವತ್ತು ಏನ್ ಮಾಡಬೇಕು ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿ ಆಲ್ ಲೈನ್ಸ್ ಓಪನ್ ಆಗಿದೆ. ಕರೆ ಮಾಡಿ ಮಾತನಾಡಬಹುದು. ತಾವು ಕರೆ ಮಾಡಿ ಮಾತಾಡಿ. ನೋಡಿ, ಹಸಿ ಬರ ಏನು ಎತ್ತ ಅನ್ನೋದನ್ನ ನೀವು ನೋಡಿದ್ರಿ, ಗಮನಿಸಿದ್ರಿ. ನಮ್ಮ ಕಲೀಗ್ ಶ್ರೀಲಕ್ಷ್ಮಿ ಗ್ರೌಂಡ್ ರಿಯಾಲಿಟಿ ಏನು, ಉತ್ತರ ಕರ್ನಾಟಕ ಭಾಗದಲ್ಲಿ ಗ್ರೌಂಡ್ ರಿಯಾಲಿಟಿ ಏನು, ಹಸಿ ಬರದಿಂದಾಗಿ ರೈತ ಇವತ್ತು ಹೇಗೆ ಪರದಾಡ್ತಾ ಇದ್ದಾನೆ ನೋಡೋದಕ್ಕೆ. ಬರ ಅಂತೇಳಿ ಅನಿಸ್ತಾ ಇದ್ರು ಕೂಡ ಮಳೆ ಬಂದಿದೆಯಲ್ಲ, ತೇವ ಇದೆಯಲ್ಲ, ಹೇಗೆ ಇದು ಬರ ಅಂತೇಳಿ ಅನಿಸಬಹುದು. ಇದೇ ಹಸಿ ಬರ. ಆದ್ರೆ ಅದು ಕೃಷಿಗೆ ಸಾಕಾಗುವಷ್ಟು ಆ ತೇವ ಇಲ್ಲ, ಅಥವಾ ಅದು ಇಂಗಿ ಅಂತರ್ಜಲ ಮಟ್ಟವನ್ನ ವೃದ್ಧಿಸುವಷ್ಟು ತೇವ ಇಲ್ಲ, ಬೆಳೆದಂತ ಬೆಳೆಗೆ ಸಾಕಾಗುವಷ್ಟೇನು ಮಳೆ ಬಂದಿಲ್ಲ. ಇದೇ ಹಸಿ ಬರ. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ಮತ್ತೆ ಆ ಭಾಗದ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡುತ್ತೆ, ಬರಗಾಲವನ್ನ ಘೋಷಣೆ ಮಾಡುತ್ತಾ, ಇದೆಲ್ಲವೂ ಕೂಡ ಇರುವಂತ ಕುತೂಹಲ. ಕಾವೇರಿ ಹೋರಾಟದ ಕಾವು ದಕ್ಷಿಣ ಕರ್ನಾಟಕವನ್ನ ಸುಡ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹಸಿ ಬರದ ಹೊಡೆತಕ್ಕೆ ರೈತರು ತತ್ತರಿಸ್ತಾ ಇದ್ದಾರೆ. ಬರಪೀಡಿತ ಜಿಲ್ಲೆಗಳಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ನಮ್ಮ ಕಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಜೊತೆ ರೈತರು ತಮ್ಮ ಬದುಕು ಬವಣೆಯನ್ನ ತೋಡ್ಕೊಂಡಿದ್ದಾರೆ. ಬನ್ನಿ ಹೇಗಂತ ನೋಡೋಣ. ವೀಕ್ಷಕರೇ, ನಾವಿವತ್ತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ನರಸಿಂಹಗಿರಿ ಬಳಿ ಇದ್ದೀವಿ. ನಾವು ಈ ಜಿಲ್ಲೆನ ನೋಡ್ತಾ ಹೀಗೆ ಹೋಗ್ತಾ ಇದ್ದಾಗ ಇಲ್ಲಿ ಬರದ ಪರಿಣಾಮ ಏನು ಅನ್ನೋದು ಕಣ್ಣಿಗೆ ರಾಚು ಆಗಿದೆ. ಅಲ್ಪ ಸ್ವಲ್ಪ ಮಳೆ ಆಗಿದೆ, ಆದ್ರೆ ಅದು ಯಾವ ಮಟ್ಟಿಗೂ ಸಾಲದು. ಹಸಿ ಬರ ಅಂತ ಹೇಳ್ತೀವಲ್ಲ, ಅದ್ರ ಪರಿಣಾಮಗಳು ಹೇಗಿರ್ತವೆ ಅಂತ ನೋಡಿ. ಹೊಲದಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿ ಏನು ಅಂತ ಕೇಳೋಣ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ನೀವಿದೆ ಊರ್ನವರ? ಅರುವುದೇ ಅಂತ ಮೇಡಮ್ ಇಲ್ಲಿ. ಈಗ ಮಳೆ ಬಂದಿದ್ರೆ, ಸರಿಗೆ ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಬಿತ್ತನೆ ಆಗಿ ಬೆಳೆ ಸ್ವಲ್ಪನಾದ್ರೂ ಬಂದಿರ್ಬೇಕಾಗಿತ್ತಲ್ವಾ? ಬಂದಿರ್ಬೇಕಾಯ್ತು ಮೇಡಮ್. ಮೆಕ್ಕೆಜೋಳ ಯಾವ್ದು ಹಾಕಿಲ್ಲ. ಈಗ ಉಳ್ಳಿ ಇದು ಮಾಡಕಂತ ಮಾಡಿದೀವಿ, ಉಳ್ಳಿ ಸಜ್ಜೆ ಬಿತ್ತಕಂತ ಮಾಡಿದೀವಿ. ಎಷ್ಟೊತ್ತಿ ಶೇಂಗಾನು ಬಿತ್ತಿ ಬಿಡ್ತಿದ್ದೀವಿ ಮೇಡಮ್. ಆಗಿಲ್ಲ. ಇನ್ನು ನಿನ್ನೆ ಸಾಯಂಕಾಲ ಇಷ್ಟು ಮಳೆ ಬಂದಿದೆ ಮೇಡಮ್, ಅದಕ್ಕೆ ಹೊಡೆಯಕ್ಕೆ ಹಚ್ಚಿದ್ವಿ. ಇಲ್ಲಾಂದ್ರೆ ಇನ್ನು ಏನಿರ್ತದೆ, ಯಾವ ಹೊಡೆದಿಲ್ಲ ಮೇಡಮ್, ಅವರೆಲ್ಲ ಬೀಳಿದಾವೆ. ಸುತ್ತ ಯಾವ ಹೊಡೆದಿಲ್ಲ. ಹಂಗಾಗಿ ನಾವು ಡ್ರೈವರ್ ಮಾಡ್ತಿದ್ವಿ. ಇದು ಒಂಥರ ಪೂರ್ತಿ ಮಳೆ ಇಲ್ವೇ ಇಲ್ಲ ಅಂತಾನೂ ಕಾಣಿಸ್ತಿಲ್ಲ, ಆದ್ರೆ ಸರಿಯಾದ ಟೈಮಿಗೆ ಬರ್ಬೇಕಾದ ಟೈಮಿಗೆ ಬಂದಿಲ್ಲ. ಹೌದಾ? ಹೌದೌದು ಮೇಡಮ್ ಅವರೇ. ಏನಿಲ್ಲ ಮೇಡಮ್ ಅವ್ರೆ, ಮುಂಚೆಗೆ ಈಗ 1.5-2 ತಿಂಗಳು ಮುಂಚೆ ಸ್ವಲ್ಪ ಬಂದಿತ್ತು, ಈಗ ಯಾವ್ದು ಬಂದಿಲ್ಲ. ಈಗ ನಿನ್ನೆ ಸ್ವಲ್ಪ ಇಲ್ಲಿ ಈ ಭಾಗ ಮಾತ್ರ ಆಗಿದೆ, ಮತ್ತೆ ಈ ಕಡೆ ಎಲ್ಲ ಮುಂದೆ ಎಲ್ಲಿ ಇಲ್ಲ. ಎಲ್ಲೆಲ್ಲ ಆಗುತ್ತಂತ ಗ್ಯಾರಂಟಿ ಇಲ್ಲ. ಮಳೆ ಸರಿಯಾದ ಸಮಯಕ್ಕೆ ಬಂದಿದ್ರೆ ಏನೆಲ್ಲ ಮಾಡ್ತಿದ್ರಿ? ನಿಮ್ ಊರಿನ ಸುತ್ತಮುತ್ತ ರೈತರೆಲ್ಲ ಇನ್ನು ಏನೆಲ್ಲ ಮಾಡ್ತಿದ್ರು? ಮೇಡಮ್ ಅವರೇ, ನಾವು ಜೋಳ ಹಾಕ್ತಿದ್ವಿ, ಇದು ತಿನ್ನೋ ಜೋಳ ಹಾಕ್ತಿದ್ವಿ. ಮತ್ತೆ ಇದು ಮೆಕ್ಕೆಜೋಳ ಅಂತ ಬರುತ್ತೆ, ಕರಿ ಜೋಳ, ಕೆಂಪು ಜೋಳ, ಅದು ಹಾಕ್ತಿದ್ವಿ. ಅದು ಯಾವ್ದು ಹಾಕಿಲ್ಲ ಈ ವರ್ಷ. ಈಗ ಶೇಂಗಾ ಬಿತ್ತಕ್ಕೂ ಟೈಮ್ ಆಗ್ಬಿಟ್ಟಿದೆ. ಆಲ್ರೆಡಿ ಶೇಂಗಾನು ಬಿತ್ತಲ್ಲ. ಈಗ ಸಜ್ಜೆ ಉಳ್ಳಿ ಬಿತ್ತಕ್ಕಂತ ಮಾಡಿದೀವಿ. ಸ್ವಲ್ಪ ಲಾಸ್ ಆಯ್ತಲ್ವಾ? ಬಹಳ ಲಾಸ್ ಮೇಡಮ್ ಅವರೇ. ಲಾಸ್ ಅಂದ್ರೆ ಅದು ಹೇಳಂಗಿಲ್ಲ, ಅಷ್ಟು ಲಾಸ್ ಆಗಿದೆ. ಈಗ ಮ್ಯಾಕ್ಸಿಮಮ್ ಇದ್ದಷ್ಟರಲ್ಲಿ ಈಗ ಮಾಡೋದಂತಂದು ಅಷ್ಟೇ. ಏನ್ ಯಾವ ತರ ಲಾಸ್ ಆಗಿದೆ ಅಂತ? ಈ ಪೂರ್ತಿ ಏನ್ ಕಂಡಮ್ ಏನು ಬೆಳೆದಿಲ್ಲ ಮೇಡಮ್ ಅವ್ರೆ. ಇನ್ಮೇಲೆ ಏನು ಬೆಳೆಯಕ್ಕೂ ಆಗಲ್ಲ. ದನ ಕರಗ್ ಮೇವಾಗುತ್ತಂತಂದ್ ಅಷ್ಟೇ. ಉರುಳಿ ಸಜ್ಜೆ ಮಾಡ್ಕೊಂಡ್ರೆ ದನ ಕರಕ್ ಮೇವಾಗುತ್ತೆ. ಸೊ ಅಂದ್ರೆ ಈ ವರ್ಷ ಮುಗಿಯಷ್ಟೊತ್ತಿಗೆ ಬೆಳೆ ಬಹಳ ತತ್ವಾರ, ಊಟಕ್ಕೆ ಕಷ್ಟ ಅನ್ನಷ್ಟು ಲಾಭ ಇಲ್ಲ ರೈತರಿಗೆ, ಪರಿಸ್ಥಿತಿ ಕಷ್ಟ ಇದೆ ಅಂತೀರಾ ಈ ವರ್ಷ? ಊಟಕ್ಕೂ ತೊಂದರೆ ಆಗಿದೆ ಮೇಡಮ್ ಅವ್ರೆ, ಊಟಕ್ಕೂ ತೊಂದರೆ ಆಗಿದೆ. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ. ಪರಿಹಾರ ಸರ್ಕಾರದಿಂದ ಏನಾದ್ರು ಪರಿಹಾರ ಬಂದ್ರೆ ಮಾತ್ರ ಅದಕ್ಕೇನಾದ್ರು ಮಾಡ. ನೋಡಿ, ಹುಬ್ಳಿಯಿಂದ ರವಿ ಅನ್ನೋರು ಕರೆ ಮಾಡಿದ್ದಾರೆ. ರವಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ರವಿ ಟೋಟ್ಗಿ ಅಂತ. ಎಸ್ ಸರ್, ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್, ನಮಗೀಗ ಉತ್ತರ ಕರ್ನಾಟಕದಲ್ಲಿ ಒಂದು ಪೀಕ್ ಆಲ್ರೆಡಿ ಹೋಯ್ತು. ನಮ್ಮ ಹೊಲದಲ್ಲಿ ನಾವು ಈಗ ಮತ್ತೆ ಹತ್ತಿ ಬೆಳೆದಿದ್ದೀವಿ. ಈಗ ಏನಾಗ್ತಾ ಇದೆ ಅಂತಂದ್ರೆ, ನಮ್ಗೆ ಕಳಸಾ ಬಂಡೂರಿ ಬಂದು ಮಾಡಿಕೊಟ್ಬಿಟ್ರೆ ನಾವು 4 ಜಿಲ್ಲಾದವ್ರು ಬಾಳ್ ಖುಷಿ ಆಗ್ಬಿಡ್ತೀವ್ರಿ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ನಮ್ಮ ಗದಗ, ಬಾಗಲಕೋಟೆ.
ಕಳ್ಸಾ ಬಂಡ್ರಿ ನಾವು ಹುಟ್ಟಿದಾಗೆ ನಮ್ ಬರೀ ಇದ ನೋಡತ್ತಾರೆ. ಕಳ್ಸಾ ಬಂಡ್ರಿ ಆ ನರಗುಂದಾಗಲಿ ಅದು ಅವರು ಒಂದು ವರ್ಟಿಕಲ್ ಸ್ಟೇಜ್ ತರ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾರು ಕೇಳೋದೇ ಇಲ್ರಿ. ನಮ್ಮ MLA ಕೇಳೋದಿಲ್ಲ, ಯಾರು ಕೇಳೋದಿಲ್ರಿ. ನಮ್ಮ ಯಾರ ಲೀಡರ್ಸ್ ಅದಾರಲ್ರಿ ಅವ್ರ ಎಲ್ಲಾರು ಇದಕ್ಕೆ ಹೊಣೆ ಆಗ್ತಾರ್ರಿ. ನಮ್ಗೆ ಏನಾರ ಮಾಡಿ ಕಳ್ಸಾ ಬಂಡ್ರಿ ಮಾಡ್ಕೊಟ್ಬಿಟ್ರೆ ನಮ್ 4 ಡಿಸ್ಟ್ರಿಕ್ಟ್ ಇದು ಹೊಲಗಳಿಗೆ ನೀರು ಬರ್ತೈತ್ರಿ. ಆಮೇಲೆ ನಮ್ಮ 2 ಡಿಸ್ಟ್ರಿಕ್ಟ್ಗಳಿಗೆ ಬೆಳಗಾವಿ ಮತ್ತೆ ಹುಬ್ಬಳ್ಳಿ ಧಾರವಾಡಿಗೆ ಇದು ಕುಡಿಯಾಕ ನೀರು ಹಾಕತ್ರಿ. ಅದೊಂದ್ ಮಾಡ್ಕೊಟ್ಟು ಬಿಟ್ರೆ ಸಾಕು ನಮ್ಗೆ. ಹೆಂಗಾದ್ರು DK ಶಿವಕುಮಾರ್ ಈಗ ಜಿಲ್ಲೆಗ ಅದ ಅನಿಸ್ತೈತಿ. ಅವ್ರ ಇದನ್ನ ಮಾತಾಡಿ ಕೇಂದ್ರ ಜೊತೆ ಮಾತಾಡಿ ಫಿಕ್ಸ್ ಮಾಡ್ಕೊಟ್ಬಿಟ್ರೆ ಬಹಳ ಒಳ್ಳೇದಾಗತ್ರಿ. ಎಸ್, ಓಕೆ, ಥ್ಯಾಂಕ್ ಯು ರವಿ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಿದ್ಲಿಂಗೆ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಹೇಗಿದೆ ಬಾಗಲಕೋಟೆ ಆ ಭಾಗದಲ್ಲೆಲ್ಲ ಬರದ ಸ್ಥಿತಿ ಹೇಗಿದೆ? ಚಿಂತಾಜನಕವಾ? ಮಳೆ ಬಂದಿದ್ಯಾ? ಹೇಗೆ? ಏನ್ ಬೆಳೆದಿದ್ರಿ ಸರ್? ಐಹೊಳೆ ನದಿ ದಡದಲ್ಲಿದೆ ಸರ್. ಸರಿ. ನದಿಯಲ್ಲಿ ನೀರಿಲ್ಲ, ಮಳೆ ಇಲ್ಲ, ಬೆಳೆದಿರೋ ಬೆಳೆ ಎಲ್ಲ ಒಣಗ್ತಾ ಇದೆ. ಹುಲಿ ಬರ ಅಧ್ಯಯನ ಮಾಡ್ತಾ ಇದ್ದಾರಾ ನಮಗ್ ಗೊತ್ತಿಲ್ಲ. ಏನು ಸಂಪುಟ ವಿಸ್ತರಣೆ ಮಾತ್ರ ಮಾಡ್ತಾರ, ಏನು ಬರ ಅಧ್ಯಯನ ಮಾಡ್ತಾರ ಗೊತ್ತಾಗ್ತಾ ಇಲ್ಲ ಅಲ್ವಾ? ತುರ್ತಾಗಿ ಆಗ್ಬೇಕಾದದ್ದು ರೈತರ ಜೀವ ಉಳಿಸೋ ಕೆಲಸ ಇಲ್ಲ. ಅವರಿಗೆ ತುರ್ತಾಗಿ ಆಗ್ಬೇಕಾರದು ಸಂಪುಟ ಸಭೆ, ಸಂಪುಟ ವಿಸ್ತರಣೆ. ಮಂತ್ರಿನೇ ಇಲ್ಲ. ರೈತರತ್ತ ಗಮನ ಕೊಟ್ರೆ ಸ್ವಲ್ಪ ಏನೋ ಉಳಿತಾಯ ಮಾಡ್ಕೊಳ್ತಾರೆ ರೈತರು. ವಿಪರ್ಯಾಸ ಅಂತ ಹೇಳಿದ್ರೆ ಮಂತ್ರಿನೇ ಇಲ್ಲಲ್ಲ. ಮಂತ್ರಿ ಮಾಡ್ಬೇಕಲ್ಲ ಸರ್. 3 ತಿಂಗಳಾಯ್ತು, 3ನೇ ತಿಂಗಳು ಇವಾಗ. 3ನೇ ತಿಂಗಳಲ್ವಾ DK ಶಿವಕುಮಾರ್ ಬಂದು? 3ನೇ ತಿಂಗಳಾದ್ರೂ ಮಂತ್ರಿನೇ ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ. ಕರೆಕ್ಟ್. ಇದೆಲ್ಲ ಇಟ್ಕೊಂಡು ಇವರು ಬರ ಅಧ್ಯಯನ ಮಾಡೋದ್ ಯಾವಾಗ? ರೈತರಿಗೆ ಸಮಾಧಾನ ಹೇಳೋದ್ ಯಾವಾಗ? ಆಯ್ತು, ಇವರು ಸಂಪುಟ ವಿಸ್ತರಣೆ ಆಗೋ ಅಷ್ಟೊತ್ತಿಗೆ 1 ವರ್ಷ ಹೋಗುತ್ತೆ. ಕರೆಕ್ಟ್. ಸಿದ್ಲಿಂಗಿ ಅವರ, ನಿಮ್ ಕಡೆ ಹಸಿ ಬರನಾ ಒಣ ಬರ ಸರ್? ಏನು ಇಲ್ಲ, ಮಳೆನೇ ಇಲ್ಲ, ಏನು ಇಲ್ಲ. ಇಲ್ಲಿ ಬೋರ್ಗೂ ನೀರ್ ಬರ್ತಾ ಇಲ್ಲ ಇವಾಗ. ಕರೆಕ್ಟ್ ಸರ್. ಬೋರ್ವೆಲ್ಲೂ ನೀರ್ ಬರ್ತಾ ಇಲ್ಲ. ಅಂದ್ರೆ ಅಂತರ್ಜಲನೂ ಕುಸಿತಾ ಇದೆ. ಅದೇ. ಥ್ಯಾಂಕ್ ಯು ಸಿದ್ಲಿಂಗಿ ಅವರೇ, ನಮ್ ಜೊತೆ ತಾವು ಮಾತಾಡಿದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ವಿಜಯ್ ಕುಮಾರ್ ಅಂತ ಹೇಳಿ ರಾಯಚೂರಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಇದೆಲ್ಲ ನೋಡುವಾಗ? ಏನ್ ಸರ್, ಏನ್ ಹೇಳ್ತೀರಿ? ಈ ತರ ಒಂದ್ ಕಡೆ ಉತ್ತರದಲ್ಲಿ ಬರ, ಮತ್ತೊಂದ್ ಕಡೆ ದಕ್ಷಿಣದಲ್ಲಿ ಕಾವೇರಿ ಬಿಸಿ. ಕರ್ನಾಟಕ ಮಳೆ ಇಲ್ಲ, ಬೆಳೆ ಇಲ್ಲ ಸರ್. 2 ತಿಂಗಳಾಯ್ತು. ಜನ ಬಹಳ ತತ್ತರಿಸೋಯಿದ್ದಾರೆ ಸರ್. ಹೇಳಿ ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ಸರ್? ಮತ್ತೆ ಜನರಿಗೆ ಇದಾಗ್ಬೇಕು ಸರ್, ದುಡ್ಡು ಹಾಕ್ಬೇಕು. DK ಶಿವಕುಮಾರ್ ಅವರು ದುಡ್ಡು ಹಾಕ್ಬೇಕಾ? ಹ್ಞೂ ಸರ್. ಓಕೆ, ಥ್ಯಾಂಕ್ ಯು ವಿಜಯ್ ಕುಮಾರ್. ಅವ್ರು ಹೇಳ್ತಾ ಇದಾರೆ ದುಡ್ಡು ಹಾಕ್ಬೇಕಂತ ರೈತರ ಅಕೌಂಟಿಗೆ. DK ಶಿವಕುಮಾರ್ ಅವ್ರು ನೋಡ್ರಪ್ಪ ಹಾಕಿ. ದುಡ್ಡಂದ್ರೆ ಬರಗಾಲ ಘೋಷಣೆ ಮಾಡಬೇಕು ಅಂತ. ಅಶ್ವಥ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅಶ್ವಥ್ ಅವರೇ, ನಮಸ್ಕಾರ. ಗದಗದಿಂದ ಕಾಲ್ ಮಾಡಿದ್ದೀರಿ. ಸರ್ ನಮಸ್ತೆ. ನಮಸ್ತೆ, ಗದಗದಿಂದ ಅಶ್ವಥ್ ಅವರು. ಏನ್ ಹೇಳ್ತೀರಿ? ಈ ಒಣ ಬರ, ಹಸಿ ಬರ, ರೈತರಂತೂ ಪಾಪ ಬೇಸತ್ತು ಹೋಗಿದ್ದಾರೆ. ನಮ್ ಗದಗ ಜಿಲ್ಲೆಯಲ್ಲಿ ಮಾತ್ರ ಪೂರ ಬರ ಇದೆ. ಇಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ಕೋಟಂಚಿ ಗ್ರಾಮದಲ್ಲಿ ಒಂದು ಕಾಲುವೆನೂ ಇಲ್ಲ, ಒಂದು ಕಿನಾಲು ಇಲ್ಲ, ಒಂದು ಹೊಳೆ ಇಲ್ಲ, ಒಂದು ಹಳ್ಳ ಇಲ್ಲ. ಕರೆಕ್ಟ್. ಪೂರ್ತಿ ಬರ ನಮ್ ಗದಗ ಜಿಲ್ಲಾ, ಗದಗ ತಾಲೂಕು ಕೋಟಂಚಿ ಗ್ರಾಮದಲ್ಲಿ. ತಾವು ಏನ್ ಬೆಳಿತೀರಿ ಹಿಂಗಿರುವಾಗ? ನಾವು ಹೆಸರು ಬೆಳಿತೀವಿ, ಈರುಳ್ಳಿ ಬೆಳಿತೀವಿ, ಮೆಣಸಿನಕಾಯಿ ಬೆಳಿತೀವಿ, ಗೋವಿನ ಜೋಳ ಬೆಳಿತೀವಿ, ಜೋಳ ಬೆಳಿತೀವಿ, ಕಡ್ಲ ಬೆಳಿತೀವಿ, ಹಿಂಗಾರಿ. ಆದ್ರೆ ನಮ್ಮಲ್ಲಿ ರೋಣ ತಾಲೂಕಲ್ಲಿ ಕಾಲುವೆಗಳಿದಾವೆ, ಕೆರೆಗಟ್ಟೆಗಳು ತುಂಬಿಸ್ಕೊಳ್ಬಹುದು. ಅಕಸ್ಮಾತ್ ಕಾಲುವೆಗೆ ನೀರು ಬಿಟ್ರೆ ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಬಹುದು. ನಮ್ ಕೋಟಂಚಿ ಗ್ರಾಮದಲ್ಲಿ ಕಾಲುವೆಗಳು ಇಲ್ಲ. ಕರೆಕ್ಟ್. ಯಾವುದೇ ಕೆರೆಗಳಿಗೆ ಹೋದ್ರು ಮಳೆ ಬಂದ್ರೆ ಮಾತ್ರ ನೀರು. ಹಿಂದೆ ಹೋದ್ರೆ ಮಳೆ ಬರ್ದಿದ್ರೆ ನೀರೇ ಇಲ್ಲ ನಮ್ ಕೋಟಂಚಿ ಗ್ರಾಮದಲ್ಲಿ. ಅದರಲ್ಲೂ ನಮ್ಮ ಗ್ರಾಮದಲ್ಲಿ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಒಂದು ಗ್ರಾಮದಲ್ಲಿ, ಹಳ್ಳಿಯಲ್ಲಿ ನೀರು 5 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಇಲ್ಲಿ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಜನಪ್ರತಿನಿಧಿಗಳು ಕೇಳಿದ್ರೆ ಮಾಡೋಣ ಅಂತಾರೆ, ಮತ್ತೆ ಮಾಡೋದೇ ಇಲ್ಲ. ಓಕೆ, ಥ್ಯಾಂಕ್ ಯು ಅಶ್ವಥ್ ಅವರೇ. ನೋಡಿ, ವಿಜಯ್ ಸುಂಕದ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಹುಬ್ಳಿಯಿಂದ. ನಮಸ್ಕಾರ ವಿಜಯ್ ಅವರೇ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಈ ತರ ಬರಗಾಲ, ಸರ್ಕಾರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಸರ್? ಅದು ಸರ್, ಈಗ ನಮ್ ಕಡೆ ರೈತರ ಕಡೆ ತಗೋಬೇಕಂತ ಸರ್, ಕ್ವಿಂಟಲ್ಗೆ 3,000 2,000 ತಗೊಂತಾರ ಸರ್.
ಅವ್ರ ನಾವೇನ್ರ ಬೀಜ ತಗೋಬೇಕಂತ ಸರ್ 4,000 4,500 ಬರ್ತೈತಿ ಸರ್. ಸರ್ ಈಗ ನಾವು ಯಾವ್ದೋ ಕೀಟನಾಶಕ ಹೊಡಿಬೇಕಂತ ಕಳೆನಾಶಕ ಹೊಡಿಬೇಕಂತ ಅರ್ಧ ಲೀಟರ್ 1,000 ರೂಪಾಯಿ ಮ್ಯಾಗ ಐತಿ ಸರ್. ಅದಕ್ಕೆ ಸರ್ ರೈತರಿಗೆ ಒಂದ್ ಸರಿಯಾದ ಬೆಳೆ ಕೊಟ್ಟ ಸರ್, ಏನ್ ಸಾಲ ಮಣ್ಣು ಬ್ಯಾಡ ಸರ್, ಸರಿಯಾದ ಬೆಳೆ ಕೊಟ್ಟ ಸರ್ ರೈತನ ಒಂದ್ ಇದು ಮಾಡ್ತಾನೆ ಸರ್. ಇವ್ರ ರಾಜಕಾರಣಿಗಳಂತ ಸರ್ ಬರೀ ತಮ್ ಇದಕ್ಕಷ್ಟ ಬರ್ದಾಡ್ತಾರ ಸರ್. ಇವ್ರ ರಾಜಕಾರಣಿ ಅಂದ್ರೆ ಇವ್ರ ಬರೀ ಓಟ್ ಹಾಕೊಂಡ್ ಅಷ್ಟ ಬರ್ದಾರ ಸರ್. ಕೈ ಮುಗಿದಾರ ಸರ್ ಓಟ್ ಹಾಕೊಂಡ್ ಖರ್ಚು ಜಾಸ್ತಿ ಆಗತ್ತೆ ಸರ್. ಸರ್ ಈಗ ಪರಿಹಾರ ಏನು ಅಂತ ಕೇಳ್ತಾ ಇದೀವಿ ನಾವು. ಅದು ಸರ್ ಪರಿಹಾರ ಸರ್ ರೈತರಿಗೆ ಒಂದ್ ಬೆಳೆ ಬೇಕು ಸರ್ ನಮ್ಮ ಇದ್ರಾಗ ಸರ್. ಓಕೆ ಓಕೆ, ಥ್ಯಾಂಕ್ ಯು ವಿಜಯ್ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿ. ಶ್ರೀಶೈಲ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಶೈಲ ಅವರೇ. ನಮಸ್ತೆ. ಬಾಗಲಕೋಟೆ ಅವರು ಲಾಸ್ಟ್ ಕಾಲರ್ ಒಬ್ರು ಬಾಗಲಕೋಟೆಯವರು ಇದ್ರು. ಶ್ರೀಶೈಲ ಅವರೇ, ತಮ್ಮ ಕಡೆ ಎಲ್ಲ ಮಳೆ ಬಂದಿದ್ಯಾ? ಸರ್ ನಾವು ನಿಮ್ ಚಾನಲ್ ಬಾಳ ಲೈಕ್ ಮಾಡ್ತೀವಿ. ಯಾಕಂದ್ರೆ ಸರ್ ಇವಾಗ ನಮ್ ಸೈಡ್ ಬಾಗಲಕೋಟೆಯಲ್ಲಿ ನಾವು ಇವಾಗ ಶೇಂಗಾ ಬಿತ್ತಬೇಕಂದ್ರೆ ಇವಾಗ ನಮ್ ಕಡೆ ಮಳೆ ಆಗಿಲ್ಲ ಸರ್. ನಾವು ನಿಮ್ ಸಲುವಾಗಿ ಅದೀವ್ರಿ, ನಿಮ್ದೇ ಧ್ವನಿ ನಮ್ದು. ಯಾಕಂದ್ರೆ ಸರ್ ಇವಾಗ ನಮ್ ಮಹಾರಾಷ್ಟ್ರದಲ್ಲಿ ಮಳೆ ಆಗೈತೆ, ಸ್ವಲ್ಪ ಅದು ಡ್ಯಾಮ್ ನೀರು ಬಿಟ್ಟಿದ್ದಾರೆ ಇವಾಗ, ಅದಕ್ಕಾಗಿ ಸ್ವಲ್ಪ ನೀರು ಬಂದಿದೆ ಆ ನಿಟ್ಟಿನಲ್ಲಿ. ಮಳೆ ಮಾತ್ರ ಇಲ್ಲ ಸರ್ ಇವಾಗ. ಇದು ಸರ್ ಸ್ವಲ್ಪ ಸಿಎಂ ಅವರು ಇವರು ಮುಂಚೆ ಈಗ ಯಾವ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ಕೊಂಡು ಅವ್ರ ಮಿನಿಸ್ಟರ್ ಬಂದು ಹೊಲದಲ್ಲಿ ಸ್ವಲ್ಪ ಭೇಟಿ ಮಾಡಿ ಏನಾದ್ರೂ ಸ್ವಲ್ಪ ಹ್ಞೂನ್ರಿ, ಅದೇ ತುರ್ತು ಅಗತ್ಯ. ಈ ಸಂದರ್ಭಕ್ಕೆ ಸರ್ಕಾರ ಇದನ್ನ ಬಹಳ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಥ್ಯಾಂಕ್ ಯು ಶ್ರೀಶೈಲ್ ಅವರೇ. ನೋಡಿ, ಮತ್ತೊಬ್ಬರು ಕಾಲರ್ ರೆಡಿದ್ದಾರೆ. ಕೊಪ್ಪಳದಿಂದ ಶರಣಪ್ಪ ಕರೆ ಮಾಡಿದ್ದಾರೆ. ಶರಣಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್ ಈ ಬರದ ವಿಚಾರವಾಗಿ ಸರ್ಕಾರ ಏನ್ ಮಾಡಬೇಕು? ಸರ್ ನಮ್ ಕುಷ್ಟಗಿ ತಾಲೂಕಿನಲ್ಲಿ ಯಾರು ಬಂದು ಅಧ್ಯಯನ ಮಾಡಿಲ್ಲ ಸರ್, ತೊಗರಿ ಅಥವಾ ಮೆಕ್ಕೆಜೋಳ ಸರ್ ಹಾಕಿದ್ದಿಲ್ಲ. ಹಾಗಾಗಿ ನಮ್ಗೆ ಸರ್ಕಾರದವರು ಮತ್ತು ಅಧಿಕಾರಿಗಳದ್ದು ಯಾರು ಬಂದು ವಿಸಿಟ್ ಮಾಡಿಲ್ಲ ಸರ್ ಹೊಲಕ್ಕ. ಹೇಳಿದ್ರು ರೆಸ್ಪಾನ್ಸ್ ಇಲ್ಲ ಸರ್. ಬರ ಘೋಷಣೆ ಮಾಡಿದ್ರೆ ಚೆನ್ನಾಗಿತ್ತು ಸರ್. ನಮ್ ಕಡೆ ಎಲ್ಲಾ ಜಿಲ್ಲೆಗೂ ಹಂಗ ಇದೆ ಸರ್. ನಮ್ ಕಡೆ ಉತ್ತರ ಕರ್ನಾಟಕ ಬೆಳೆ ಬೆಳೆಯುವಷ್ಟು ತೇವಾಂಶ ಇಲ್ಲ ಸರ್, ಒಣಗಿವೆ ಸರ್. ಸ್ವಲ್ಪ ಉದುರು ಮಳೆ ಏನಾದ್ರು ಬರ್ತಾ ಇದೆಯಾ? ಏನೇನಿಲ್ಲ ಸರ್, ಅಲ್ಲಿ ಅಕ್ಕಿ ಸಾಕೈತಿ ಬಿಡ ಸರ್. ನಾವ್ ಹಚ್ಚಿವಲ್ ಸರ್. ಅವು ಏನಾಗತ್ತಂದ್ರ ಅವು ತೇವಾಂಶ ಇದ್ರಪ್ಪ ಅಂದ್ರ ಒಳಗ ಹುಳಗಳು ಇರ್ತಾವಲ್ಲ ಸರ್. ಹಂಗಾಗಿ ಮಳಿ ಸರಿಗಿಲ್ಲ. ಮೋಡ ಇದೆಯಾ ಅಥವಾ ತುಂಬಾ ಬಿಸಿಲಿದೆಯಾ? ಬಿಸಿಲು ಫುಲ್ ಇದೆ ಸರ್. ಓಕೆ ಓಕೆ, ಬಿಸಿಲು ಇದ್ದಕ್ಕೆ ಸರ್ ಅದು ಒಣಗೋಗುತ್ತೆ ಸರ್ ಬೆಳೆ ಎಲ್ಲ, ತೊಗರಿ ಅಥವಾ ಮೆಕ್ಕೆಜೋಳ. ಹಂಗಾಗಿ ಸರ್ಕಾರ ಯಾವತ್ತೂ ಸ್ವಲ್ಪ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಶರಣಪ್ಪ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.